ಭೂಮಿ ಮ್ಯಾಲ 25 ವರ್ಷ ಇದ್ರು ಒಂದು ಹುಡುಗಿನ ಬಿದ್ದಿಲ್ಲ. ನಿಮ್ಕಿನ ಎತ್ರ ನಿಮ್ ಸಾಲನ ಐತಿ. ಏನ್ ಜೀವನ ರೂ ನಿಮ್ದ. ಬೇಬಿ ನೀವ್ ಊಟ ಮಾಡ್ಲಿಕ್ಕ ನಾನು ಊಟ ಮಾಡಂಗಿಲ್ಲ ನಮಗೆ. ಅಣ್ಣ ನಂಗೊಂದ್ ಪ್ಲೇಟ್ ಕುಷ್ಕಾ, ಒಂದ್ ಪ್ಲೇಟ್ ಫ್ರೈಡ್ ರೈಸ್ ಕೊಡೋಣ. ಆದ್ರೆ ಕುಷ್ಕಾದಲ್ಲಿ ಒಂದೇ ಒಂದ್ ಪೀಸು ಬೀಳ್ಬಾರ್ದು. ಫ್ರೈಡ್ ರೈಸಿಗೆ ಮೊಟ್ಟೆ ಅಂತೂ ಹಾಕ್ಲೇ ಬೇಡ ಕಣಣ್ಣ. ಕಬಾಬ್ ಪೌಡರ್ಗೆ ಆಲೂಗಡ್ಡೆ ಕುಯ್ದು ಕರ್ದ್ಬಿಟ್ಟು ಕೊಡೋಣ. ಅಪ್ಪಿ ನಮ್ಮ ಅಂಗಡಿಗೆ ಬಂದೆ 2 ಪ್ಲೇಟ್ ಎಗ್ ರೈಸ್ 2 ಪ್ಲೇಟ್ ಕಬಾಬ್ ತಿಂತಿದ್ದೆ. ಇವಾಗ ಯಾಕಲ್ಲ ಹೆಂಗಾಗ್ಬಿಟ್ಟೆ? ವೆಜಿಟೇರಿಯನ್ ಆಗ್ಬಿಟ್ಟ ನೀನು? ಇಲ್ಲ ಕಣಣ್ಣ, ಶ್ರಾವಣದ ಎಫೆಕ್ಟ್. ನಾನ್ ವೆಜ್ ತಿನ್ಕೊಂಡ್ ಮನೆಗೆ ಹೋದ್ರೆ ಮನೇಲಿ ಮೆಟ್ಟಾಗಿ ಹೊಡಿತಾರಣ. ವೆಜ್ ಹೋಟ್ಲಿಗೆ ಹೋದ್ರೆ ನಮಗ್ ಸೆಟ್ಟೇ ಆಗಲ್ಲ ಕಣಣ್ಣ. ಅಲ್ಬೇಡ ತಾಳಪ್ಪಿ, ಇನ್ನೇನ್ ಶ್ರಾವಣ ಮುಗ್ದಾಯ್ತು. ಈ ವಿಡಿಯೋನ ನಿಮ್ಮ ನಾನ್ ವೆಜ್ ಲವರ್ ಫ್ರೆಂಡ್ಗೆ ಶೇರ್ ಮಾಡಿ, ಹಂಗೆ ಟ್ಯಾಗ್ ಮಾಡಿ. ಹಲೋ ಬಚ್ಚಾ, ಗಣೇಶ ಕಲೆಕ್ಷನ್ ವಿಚಾರಕ್ಕೆ ಹೋದ್ರೆ 10 ಜನ ಹೋಯ್ತಿವಾರಲ್ಲ, 5 ಜನ ಗೋಳಿ ಮಕ್ಕಳು ಕೆಳಗಡೆ ಇರ್ತಾರೆ, ಮೇಲೆ ಬರಲ್ಲ ಚಪ್ರಿ ನನ್ ಮಕ್ಕಳು. ಒಬ್ಬ ಕಿಲಾಡಿ ತರ ನಿನ್ಕೊಂಡ್ ಅಂಕಲ್ ಏನ್ ಅಂಕಲ್ 50 ರೂಪಾಯಿ 100 ರೂಪಾಯಿ ಏನ್ ಬರ್ತೇವೆ, 1000 2000 ಕೊಡಿ ಅಂಕಲ್ ಅಂತಾನೆ. ಆ ಅಂಕಲ್ ಕೇಳ್ಬಿಟ್ಟು ಕೊಟ್ಟಿದ್ದೀರಿ ಅಂದ್ರೆ ಏನ್ ಕೊಟ್ಟಿದ್ದೀರಿ ತರ ಕೇಳ್ತೀರಿ ಎಲ್ಲರೂ. ಅಷ್ಟೇ ಎಲ್ಲ ಜೂಟು. ಪಕ್ಕದ ಬಿಲ್ಡಿಂಗ್ ಹೋದ್ರೆ ಆ ಅಂಕಲ್ ಕಲೆಕ್ಷನ್ ಮಾತ್ರ ಬಂದ್ಬಿಡಿ, ಪ್ರಸಾದ ಮಾತ್ರ ತಂದ್ಕೊಡ್ಬೇಡ್ರಿ. ಗಣೇಶ ಹಬ್ಬಕ್ಕೆ ಇನ್ನೊಂದ್ ತಿಂಗಳು ಇರುತ್ತೆ, ಒಂದ್ 5 ಜನ ಹೋಗ್ ಸುಮ್ನೆ ಗಣೇಶ ನೋಡ್ಕೊಂಡ್ ಬರ್ರು ಅಂತ ಕಳಿಸ್ತೀವಿ. ಅದ್ರಲ್ಲೊಬ್ಬ ಡುಮ್ಮ ದಡಿ ನನ್ ಮಗ ಒಂದ್ ಗಣೇಶ ನೋಡ್ಬಿಟ್ಟು ಇದೇ ಗಣೇಶ ಬೇಕು ನಂಗೆ ಅಂತ ಅವ್ನ್ ಕಾಸು ಕೊಟ್ಬಿಟ್ಟು ಬುಕ್ ಮಾಡ್ಬಿಡ್ತಾನೆ. ಮಿಕ್ಕಿ ಜನ ಎಲ್ಲ ಬಂದ್ ನೋಡ್ತೀವಿ, ಒಬ್ರಿಗೂ ಆ ಗಣೇಶ ಓಕೆ ಆಗಲ್ಲ. ಯಾಕಂದ್ರೆ 6 ಅಡಿ ಗಣೇಶಂಗ್ 60,000 ಹೇಳ್ತಾ ಇರ್ತಾನೆ ಅವನು. ಅದು ಕಮ್ಮಿನೇ ಇಲ್ವಂತೆ, ಕಮ್ಮಿ ಅಂದ್ರೆ 55,000. ಓದಿ ಬುಕ್ ಮಾಡಿರೋ ಕಾಸು ವಾಪಸ್ ಕೇಳೋಣ ಅಂದ್ರೆ ನೋ ರಿಫಂಡ್ ಅಂತ ದೊಡ್ಡದಾಗ ಬೋರ್ಡ್ ಹಾಕೊಂಡ್ಬಿಟ್ಟವ್ರೆ. ಸುಮ್ನೆ ದಡಿ ನನ್ ಮಗನಿಂದ ಬುಕ್ ಮಾಡಿರೋ ಕಾಸು ವೇಸ್ಟ್. ಆ ವಿಷಯಕ್ಕೆ ದಡಿ ಹಿಡ್ಕೊಂಡು ಡಿಪ್ರೆಷನ್ ಹೋಗೋದು ತೆಗ್ತೀವಿ. ಟಮಟೆ ಬುಕ್ ಮಾಡಕ್ 15 ಜನ ಹೋಯ್ತೀವಿ. ಸ್ಟೇಷನ್ ಸೈನಕ್ಕೆ ಇಬ್ರೆ. ಆ ಇಬ್ರು ಯಾರು ಅಂತಾನೆ ಗೊತ್ತಿಲ್ಲ, ನಾವು ನೋಡಲ್ಲ ಅವ್ರ ಅಂತ ನಂಗೆ ಗೊತ್ತಿಲ್ಲ. ಅವ್ರಿಬ್ರು ಬರೀ ಆ ಟೈಮ್ ಮಾತ್ರ ಆಚೆ ಬರ್ತಾರೆ. ಹಂಗೋ ಹಿಂಗೋ ಹೆಂಗೋ ಮಾಡಿ ಕಲೆಕ್ಷನ್ ಮಾಡ್ತೀವಿ. ಆ ಕಲೆಕ್ಷನ್ ಹೆಂಗಾಗಿರುತ್ತೆ ಅಂದ್ರೆ ಗಣೇಶಂಗಾರೆ ಡೆಕೋರೇಷನ್ ಕಾಸಾಗಲ್ಲ, ಡೆಕೋರೇಷನ್ ಕಾಸಾರೆ ಟಮಟೆ ಕಾಸಾಗಲ್ಲ. ಇನ್ ಗಣೇಶ ಕುಡ್ಸೋ ಟೈಮ್ ಬರುತ್ತೆ. ಒಬ್ಬ ಹೇಳ್ತಾ ನಮ್ಮನೆ ಮುಂದೆ ಕುಡ್ಸ್ಬೇಕು ಅಂತ, ಇನ್ನೊಬ್ಬ ಹೇಳ್ತಾ ನಮ್ಮ ಮನೆ ಮೇಲ್ ಕುಣಿಸ್ಬೇಕು ಅಂತ. ಆ ಗೋಳಿ ಮಗನ್ ಮನೆ ಸೀಟ್ ಮನೆ ಇರೋದು. ಇನ್ನೊಬ್ಬ ಹೇಳ್ತಾ ನೀವು ಗಣೇಶ ಎಲ್ಲಾರು ಕುಣಿಸ್ಕೊಳ್ಳಿ, ಸ್ಪೀಕರ್ ಮಾತ್ರ ನಮ್ಮ ಮಳೆ ಡೌ ಮನೆ ಮುಂದೆನೆ ಇಕ್ಬೇಕು, ಅಲ್ಲಿ ಇಕ್ಬಿಟ್ಟು ಅಂತ ಸಾಂಗ್ ಹಾಕ್ಬೇಕಂತೆ. ನನ್ನ ಮಕ್ಕಳು ಒಂದೊಂದಲ್ಲ. ಸರಿ, ಕಾಲೇಜ್ ನಿಮ್ ಮಗಂಗೆ 7 ಮಾಡಿಸ್ದಂಗಿರುತ್ತೆ. ಇಲ್ಲಿ AIML ಕೋರ್ಸ್ ಬೆಸ್ಟ್ ಸರ್. ಲಾಸ್ಟ್ ಇಯರ್ ಇದೇ ಕೋರ್ಸ್ ಮಾಡಿದ ಹುಡುಗನ್ 28 ಲಕ್ಷ ಪ್ಯಾಕೇಜ್. ಯೋವಿ 28 ಲಕ್ಷವೇ? ನಿಮ್ಗೆ ಎಷ್ಟು ಬರ್ಬೋದು? HOD ಆಗಿರೋದ್ರಿಂದ 3.25 ಬರ್ಬೋದು ತಿಂಗ್ಳಿಗೆ. ಹಂಗಿದ್ರೆ ಹೋಗ್ ಬರ್ತೀನಿ ಕಣವ್ವ. ಹಂಗಿದ್ರೆ ಸೀಟ್ ಬುಕ್ ಮಾಡ್ಕೊಳ್ಳ? ಇಲ್ಲ ನನ್ ಮಗನ್ಗೆ ಈ ಕಾಲೇಜ್ ಸೇರಿಸ್ತಾ ಇಲ್ಲ ಕಣವ್ವ. ಯಾಕ್ ಸರ್, ಕಾಲೇಜ್ ಇಷ್ಟ ಆಗಿಲ್ವಾ? ಕಾಲೇಜ್ ಏನೋ ಸಂದಾಗೆ ಐತೆ, ಅದ್ ಯಾರು 28 ಲಕ್ಷ ಪ್ಯಾಕೇಜ್ ಅಂದ್ರಲ್ಲ, ಆ ಮಗೆ ಹತ್ರನೇ ನನ್ ಮಗನ್ನ ಕಳಿಸ್ತೀನಿ. ನಮ್ ಮಗನ್ಗೆ 28 ಲಕ್ಷ ಪ್ಯಾಕೇಜ್ ಬೇಕು, ನಿಮ್ ತರ 3 ಸಾಲಲ್ಲ. ಅಚ್ಚಾ. ಮನೆಗ್ ಹೋಗ್ತಾ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದೆ. ನಮ್ ಮನೆ ಅಂತ ಪಕ್ಕದ ಮನೆಗೆ ಹೋಗಿ ಕೂತ್ಕೊಂಡಿದ್ದು ಗೊತ್ತೇ ಆಗ್ಲಿಲ್ಲ. ನನಗೆ ಆಶ್ಚರ್ಯ ಏನಂದ್ರೆ ಆ ಮನೆ ಹೆಂಗ್ಸು ನನಗೆ ಟೀ ಮಾಡ್ಕೊಂಡ್ ತಂದ್ಕೊಟ್ಲು. ಸೀರಿಯಲ್ ಅಲ್ಲಿ ಮುಳುಗೋಗಿದ್ದ ಹೆಂಗ್ಸಿಗೆ ನಾನ್ ಯಾರಂತ ಗೊತ್ತೇ ಆಗ್ಲಿಲ್ಲ. ಇನ್ನೇನ್ ಟೀ ಕುಡ್ಕೊಂಡು ಹೋದ್ರೆ ಆಯ್ತು ಅಂತ ಟೀ ಕುಡಿತಾ ಇದ್ನಾ, ಅಷ್ಟು ಮನೆಗೆ ಯಜಮಾನ ಮನೆಗ್ ಬಂದು ನನ್ನ ನೋಡ್ತಿದ್ದಂಗೆ ಮಿಸ್ ಆಗಿ ಬಂದ್ಬಿಟ್ಟೆ ಅಂತ ಹೇಳ್ದೆ ಕೇಳ್ದೆ ಹೊರಟೋದ. ಯಾಕೆಂದ್ರೆ ಅವನು ಫೇಸ್ಬುಕ್ ಅಲ್ಲಿ ಮುಳುಗೋಗಿದ್ದ. ಅಣ್ಣ ಅವ್ರ ಹುಡ್ಗಿನ ಬ್ಲಾಕ್ ಮಾಡಿದಾನಂತೆ. ಆ ಅಕ್ಕ ಫೋನ್ ಮಾಡ್ಬಿಟ್ಟು ನನ್ಗೆ ಹೇಳ್ತೈತೆ. ಯಾಕ ಹುಡ್ಗಿ ಬ್ಲಾಕ್ ಮಾಡಿದ್ಯಾ? ಏನಾಯ್ತು? ಅಮ್ಮ ಒಂದ್ಸಲಿ ಚಂದ 2 ಸಲಿ ಚಂದ ಅಮ್ಮ. ಮಾತು ಮುಂಚೆ ನನ್ನ ಕರಿಯ ಅಂತಿರ್ತಾಳೆ, ಅದಕ್ಕೆ ಬ್ಲಾಕ್ ಮಾಡ್ಬಿಟ್ಟೆ. ಬ್ಲಾಕ್ ಮಾಡಿದ ತಕ್ಷಣ ಬೆಳಗಾಗ್ಬಿಟ್ಟ. ಮಚಾ, ನಿನ್ ಜೊತೆ ಯಾವ್ದಾರೋ ಒಂದ್ ಜೊತೆ ಚೆನ್ನಾಗಿರೋ ಬಟ್ಟೆ ಇದ್ಯಾ? ಹೂ ಇದೆ, ಯಾಕೆ? ನನ್ಗೆ ಹಾಕೊಳಕ್ ಬೇಕು, ಕೊಡ್ತೀಯಾ? ಬಂದು ಹಾಕೊಂಡೋಗಲ್ಲ ಅದನ್ನೇ ಕೇಳ್ಬೇಕಾ? ಅದಿರ್ಲಿ, ಎಲ್ಲಿಗೆ ಹೋಗ್ತಾ ಇದ್ಯಾ? ಎಲ್ಲಿಗೂ ಇಲ್ಲ ಮಚಾ, ಹಬ್ಬ ಬರ್ತಿದ್ಯಲ್ಲ, ಹಬ್ಬಕ್ ಹಾಕೊಳಕ್ಕೆ. ಹಬ್ಬದ ದಿನ ಹಳೆ ಬಟ್ಟೆ ಹಾಕೋಬೇಕಾ? ಮಿಂದೆ ಹೊಸ ತಗೊಳ್ಳೋ ಅಷ್ಟು ದುಡ್ಡಿಲ್ಲ ಹಾಕೊಂಡೋಗ. ನಂದಾದ್ರೂ ಹೇಳ್ಬೇಕು ತಾನೆ, ನಾನೇನ್ ಸತ್ತೋಗಿದ್ದೇನಾ? ಯಾಕಪ್ಪ ಲಾಟ್ರಿ ಏನಾದ್ರು ಹೊಡ್ದ ಅಷ್ಟೊಂದು ದುಡ್ಡು ಬರೋ ಅಷ್ಟು? ಹಬ್ಬಕ್ಕೆ 2 ಜೊತೆ ಬಟ್ಟೆ ತಗೊಳ್ಳೋಣ ಅಂತ ದುಡ್ಡೆ ತಿಳ್ಕೊಂಡಿದ್ದೆ. ಇವಾಗ ಇಬ್ರು ಒಂದೊಂದ್ ಜೊತೆ ತಗೊಳ್ಳೋಣ ಬಾ. ಈ ತರ ವಿಚಾರದಲ್ಲಿ ದುಡ್ಡಿಲ್ಲ ಅಂದ್ರೆ ಫಸ್ಟ್ ಹೇಳೋದ್ ಕಲಿ.